ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತು ನಾನು ಹನುಮ ಜಯಂತಿದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ನಮ್ಮ ತೋಟದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಪ್ರಸಾದಕ್ಕೆ ಅಂತ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಇರೋದು ನಮ್ಮ ತೋಟ. ನನ್ನ ಹಸ್ಬೆಂಡ್ ಆಗಿದ್ದರೆ ಗಾಡಿಯಲ್ಲೇ ಹೋಗ್ಬೋದಿತ್ತು, ಬಟ್ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದರು, ಅದಕ್ಕೋಸ್ಕರ ಕಾರಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ಇದೇ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸಂಜೆ, ಬಟ್ ಬೆಳಗ್ಗೆನೇ ಇನ್ನೋರು ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ದೇವರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ದೇವರಿಗೆ ವೀಳ್ಯದೆಲೆ ಹಾರ ಎಲ್ಲ ಹಾಕಿ ಪೂಜೆ ಮಾಡಿದರು. ಅಂದರೆ ವೀಳ್ಯದೆಲೆ ಯಾಕೆ ಹಾಕ್ತಾರೆ ಅಂತಂದರೆ, ಆಂಜನೇಯನಿಗೆ ವೀಳ್ಯದೆಲೆ ಅಂತಂದರೆ ತುಂಬ ಇಷ್ಟ. ಮತ್ತು ವೀಳ್ಯದೆಲೆ ಹಾರ ಹಾಕಿ ನಾವೇನೇ ಬೇಡಿಕೊಂಡ್ರೂ ಅದು ಬೇಗನೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರಸಾದ ಇತ್ತಲ್ಲೇ ಹಂಗೆ ಇಕ್ಕು, ಲಾಸ್ಟ್ ಒಳಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಬಂದಮೇಲೆ ಅಕ್ಕಿ ನೆನೆ ಹಾಕಿದ್ದೆ, ಇಡ್ಲಿ ಮಾಡೋಣ ನೆಕ್ಸ್ಟ್ ಡೇ ಟಿಫನ್ಗೆ ಅಂತ. ಅದನ್ನೆಲ್ಲ ರುಬ್ಕೊಂಡೆ. ಮತ್ತೇನು ನಾನು ವ್ಲಾಗ್ ಮಾಡಲಿಲ್ಲ ಅವತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಳಗ್ಗೆ ಎದ್ದು ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೆ. ಮತ್ತು ಇಡ್ಲಿಗೆ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಇನ್ನು ಚಟ್ನಿ ಮಾಡೋದಕ್ಕೆ ಜಾರ್ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಜಾರ್ಗೆ ಇಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಾನು ಚಟ್ನಿಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡೆ. ಮತ್ತು ಚಟ್ನಿ ಎಲ್ಲ ಆದಮೇಲೆ ಇಲ್ಲಿ ಮಕ್ಕಳ ಬಾಕ್ಸ್ಗಳು ರೆಡಿ ಮಾಡ್ತಾಯಿದ್ದೀನಿ.
ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇಲ್ಲಿ ರಾಗಿನ ಬಿಸಿಲಿಗೆ ಒಣಗಾಕ್ತಾ ಇದ್ದೀವಿ. ಅಂದರೆ ಇದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಇವಾಗ ಬಿಸಿಲೇ ಸರಿಯಾಗಿರ್ತಾ ಇರಲಿಲ್ಲ. ಅಂದರೆ ಬಿಸಿಲಿದ್ದಾಗ ರಾಗಿನ ಒಣಗಾಕೋದು, ಬಿಸಿಲಿಲ್ಲ ಅಂತಂದರೆ ಮೋಡ ಮುಚ್ಕೊಂಡ್ರೆ ಮತ್ತೆ ಗುಡ್ಡೆ ಮಾಡೋದು, ಇದೇ ಒಂದು ದೊಡ್ಡ ಕೆಲಸ. ಇನ್ನು ಸಂಜೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ದೇವ್ರ ಮನೆ ಒಳಗಡೆ ಅಷ್ಟೇ ರಂಗೋಲಿ ಹಾಕ್ಕೊಬೋದು. ಇನ್ನು ಹೊರಗಡೆ ರಂಗೋಲಿ ಹಾಕೋದಕ್ಕಾಗಲ್ಲ. ಯಾಕಂತಂದರೆ ರಾಗಿನ ಒಣಗಾಕಿದ್ದೀವಲ್ಲ, ಅದಕ್ಕೆ ಇಲ್ಲಿ ಆಚೆ ಕಡೆ ಏನು ರಂಗೋಲಿ ಹಾಕೋಕ್ಕಾಗಲಿಲ್ಲ. ರಾತ್ರಿ ಊಟಕ್ಕೆ ಹಾಲ್ಸಾರು ಮಾಡೋಣ ಅಂತೇಳ್ಬಿಟ್ಟು ಸೋರೆಕಾಯಿ ಇತ್ತು, ಸೋರೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮಮ್ಮ ತೊಗರಿಕಾಯಿ ಕಳಿಸಿದ್ರು ಊರಿಂದ, ಮತ್ತು ಅದನ್ನು ಬೀಳಿಸ್ಕೊಂಡು ಹಾಲ್ಸಾರು ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಹಾಲ್ಸಾರು ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸೋರೆಕಾಯಿ, ತೊಗರಿ ಬೀಜ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೋಬೇಕು. ಇನ್ನು ಅದು ವಿಷಲ್ ಕೂಗೋಷ್ಟರಲ್ಲಿ ಅನ್ನಕ್ಕೆ ಮತ್ತು ಮುದ್ದೆಗೆ ಅಂತ ಇನ್ನೊಂದು ಕಡೆ ಇಟ್ಕೊಂಡೆ. ಇನ್ನು ನನ್ನ ಹಸ್ಬೆಂಡು ಮಗಳನ್ನ ಕಾಲೇಜಿನಿಂದ ಕರ್ಕೊಂಬರ್ತಾ ಪಾನಿಪುರಿ ಮತ್ತು ಗೋಬಿ ತೊಗೊಂಬಂದಿದ್ರು, ಅದನ್ನು ಇಲ್ಲಿ ತಿಂತಾಯಿದ್ದೀವಿ. ಸಾಂಬಾರಿಗೆ ಅಂತ ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮುದ್ದೆಗೆ ನೀರು ಕಾದಿತ್ತು ಅಂತ ಹೇಳ್ಬಿಟ್ಟು ಹಸಿಟ್ಟು ಹಾಕ್ತಾಯಿದ್ದೆ.
ಮತ್ತು ಇಲ್ಲಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಸ್ವಲ್ಪ ಅಕ್ಕಿ ಯಾಕೆ ಹಾಕ್ಕೊಳ್ತೀವಿ ಅಂದರೆ ಸ್ವಲ್ಪ ಸಾರು ಗಟ್ಟಿಯಾಗಿರೋದಕ್ಕೋಸ್ಕರ ಅಕ್ಕಿ ಹಾಕ್ಕೊಂಡು ಖಾರ ರುಬ್ಕೊಂಡು ಮತ್ತು ಎಕ್ಸ್ಟ್ರಾ ನೀರು ಜಾಸ್ತಿ ಇದ್ದರೆ ಹಾಲು ಸಾರಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಖಾರನೆಲ್ಲ ಇಲ್ಲಿ ಸಾರಿಗೆ ಹಾಕ್ಕೊಂಡೆ ಮತ್ತು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಸಾರನ್ನ ಕಾಯಿಸ್ಕೊಂಡ್ರೆ ಹಾಲು ಸಾರು ರೆಡಿ ಆಗುತ್ತೆ. ಇನ್ನು ಬೆಳಗ್ಗೆ ಮಾಡಿದ್ದು ಇಡ್ಲಿ ಹಿಟ್ಟು ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಮಿಕ್ಕಿರೋದನ್ನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುದ್ದೆ ಎಲ್ಲ ಮಾಡಿದ್ದಾದಮೇಲೆ ಸಿಂಕ್ ತುಂಬ ಪಾತ್ರೆ ಎಲ್ಲ ಬಿದ್ದಿತ್ತು. ಇನ್ನು ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಊಟ ಇಟ್ಕೊಟ್ಬಿಟ್ಟು ನಾನು ಊಟ ಇಟ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗ ಏನೋ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬೇಡ ಆಮೇಲೆ ತಿಂತೀನಿ ಅಂತ ಹೇಳ್ದೆ. ಮತ್ತು ನಾವೆಲ್ಲ ಊಟ ತಿಂದಿದ್ದಾದಮೇಲೆ ತೊಳೆದಿರೋ ಪಾತ್ರೆ ಇತ್ತಲ್ವ ಅದನ್ನೆಲ್ಲ ಒರೆಸ್ಬಿಟ್ಟು ಕಬೋರ್ಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ಒರೆಸಿ ಎತ್ತಿಟ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟವ್ ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೈಲ್ಸು ಮತ್ತು ಕಬೋರ್ಡ್ಸ್ ಏನಾದರೂ ಗಲೀಜಾಗಿದೆ ಅಂತಂದರೆ ಹಾಗೆ ಒರೆಸ್ಕೊಬಿಡ್ತೀನಿ. ಇದನ್ನೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ಕಸ ಗುಡಿಸ್ಕೊಂಡೆ.
ಇಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಕ್ರಿಕೆಟ್ ಅಂತಂದರೆ, ಕಬಡ್ಡಿ ಅಂತಂದರೆ ಇಷ್ಟ? ಯಾರು ಕ್ರಿಕೆಟು ಕಬಡ್ಡಿ ಅಂದರೆ ಇಷ್ಟ ಅಂತ ಕೇಳ್ತಾ ಇದ್ದೀನಿ. ನನ್ನ ಮಗನ ಕೈ ನೋಡಿ ಹಿಂಗತ್ತ ನಾನು.